ಹಾಯ್ ಮಾಸ್ಟರ್ ಅಕಾಡೆಮಿ, ವೆಲ್ಕಮ್ ಟು ಮೈ ಚಾನೆಲ್. ಪರಿಶ್ರಮ ನಿಮ್ಮ ಯಶಸ್ಸಿನ ಮಾರ್ಗವಾಗಿರಲಿ. ಸರ್ವೇಯರ್ ರಿಕ್ರೂಟ್ಮೆಂಟ್ 2026 ಕಂದಾಯ ಇಲಾಖೆಯಲ್ಲಿ 750 ಸರ್ವೇಯರ್ ಹುದ್ದೆಗಳ ನೇಮಕಾತಿ. ಸರ್ವೇಯರ್ ರಿಕ್ರೂಟ್ಮೆಂಟ್ 2026 ಕಂದಾಯ ಇಲಾಖೆಯಲ್ಲಿ 750 ಸರ್ವೇಯರ್ ಹುದ್ದೆಗಳ ನೇಮಕಾತಿ. ಡಿಗ್ರಿ, ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಅವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಹಾಗೂ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಹಿಮಾಸ್ಟರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಮತ್ತೊಂದು ದೊಡ್ಡ ಅವಕಾಶ ಬಂದಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಭೂ ದಾಖಲೆಗಳು ಹಾಗೂ ಸರ್ವೆ ಸೆಟಲ್ಮೆಂಟ್ ಇಲಾಖೆಯ ಅಡಿಯಲ್ಲಿ ಭೂಮಾಪಕ ಅಂದ್ರೆ ಸರ್ವೇಯರ್ ಭೂಮಾಪಕ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅಧಿಸೂಚನೆ ಬಿಡುಗಡೆ ಮಾಡಿದೆ. ಈ ನೇಮಕಾತಿಯ ವಿಶೇಷತೆ ಎಂದರೆ ಒಟ್ಟು 750 ಹುದ್ದೆಗಳು ಭರ್ತಿ ಮಾಡಲಾಗುತ್ತಿದ್ದು, ಇದರಲ್ಲಿ 560 ಸಾಮಾನ್ಯ ಅಂದ್ರೆ ರೆಗ್ಯುಲರ್ ಕ್ಯಾಡರ್ ಹಾಗೂ 190 ಕಲ್ಯಾಣ ಕರ್ನಾಟಕ ಅಂದ್ರೆ ಆರ್ಟಿಕಲ್ 371J ಹುದ್ದೆಗಳು ಸೇರಿವೆ. ಈ 560 ಹುದ್ದೆಗಳಲ್ಲಿ ಸಮತಲ ಮೀಸಲಾತಿಯನ್ನು ಈ ಕೆಳಗಿನಂತೆ ಒದಗಿಸಲಾಗಿದೆ. ಮಹಿಳೆಯರು 186, ಗ್ರಾಮೀಣ ಅಭ್ಯರ್ಥಿಗಳು 140, ಮಾಜಿ ಸೈನಿಕರು 56, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು 26, ಯೋಜನಾ ಸ್ಥಳಾಂತರಗೊಂಡ ವ್ಯಕ್ತಿಗಳು 25, ಅಂಗವಿಕಲರು ಪಿಡಬ್ಲ್ಯೂಡಿ 30, ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು 7, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಕೆಕಿ 190 ಹುದ್ದೆಗಳು. ಈ 190 ಹುದ್ದೆಗಳಲ್ಲಿ ಸಮತಲ ಮೀಸಲಾತಿಯಲ್ಲಿ ಮಹಿಳೆಯರು 61, ಗ್ರಾಮೀಣ ಅಭ್ಯರ್ಥಿಗಳು 49, ಮಾಜಿ ಸೈನಿಕರು 17, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು 7, ಪಿಡಬ್ಲ್ಯೂಡಿ ಅಭ್ಯರ್ಥಿಗಳು 11, ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು 2 ಹುದ್ದೆಗಳು ಸೇರಿವೆ. ಕಲ್ಯಾಣ ಕರ್ನಾಟಕ ಲೇಖನ 371J ಸ್ಥಳೀಯ ವ್ಯಕ್ತಿ ಮೀಸಲಾತಿ ಬಯಸುವ ಅಭ್ಯರ್ಥಿಗಳು 2013ರ ನಿಯಮಗಳ ಅಡಿಯಲ್ಲಿ ಸೂಚಿಸಲಾದ ಅರ್ಹತಾ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಉಪವಿಭಾಗೀಯ ಸಹಾಯಕ ಆಯುಕ್ತರಿಂದ ಸಲ್ಲಿಸಬೇಕು. ಅರ್ಹತಾ ಮಾನದಂಡಗಳು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅಭ್ಯರ್ಥಿಗಳು ಅಧಿಕೃತ ಅಧಿಸೂಚನೆಯಲ್ಲಿ ಸೂಚಿಸಿರುವ ರಾಷ್ಟ್ರೀಯತೆ, ಶೈಕ್ಷಣಿಕ ಮತ್ತು ವಯಸ್ಸಿನ ಮಾನದಂಡಗಳನ್ನು ಪೂರೈಸಬೇಕು. ನಿಗದಿತ ದಿನಾಂಕದಂದು ಎಲ್ಲಾ ಷರತ್ತುಗಳನ್ನು ಪೂರೈಸುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಯು ಭಾರತೀಯ ಪ್ರಜೆಯಾಗಿರಬೇಕು. ಹುದ್ದೆಯ ಕರ್ತವ್ಯಗಳನ್ನು ನಿರ್ವಹಿಸಲು ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿರಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಹಾಗೂ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಹಿಮಾಸ್ಟರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಶೈಕ್ಷಣಿಕ ಅರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಷನ್. ಅರ್ಜಿದಾರರು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಎಐಸಿಟಿಇ ಅನುಮೋದಿತ ಸಂಸ್ಥೆಯಿಂದ ಈ ಕೆಳಗಿನ ಯಾವುದೇ ಅರ್ಹತೆಯನ್ನು ಹೊಂದಿರಬೇಕು. ಸಿವಿಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಯಲ್ಲಿ ಪದವಿ ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ವಿಭಾಗದಲ್ಲಿ ಪದವಿ ಹೊಂದಿರಬೇಕು, ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ವಿಭಾಗದ ಎಎಂಐಇ ಅರ್ಹತೆ ಹೊಂದಿರಬೇಕು. ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ ಐಟಿ, ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಅಥವಾ ಕೃಷಿ ವಿಷಯದಲ್ಲಿ ಬಿಎಸ್ಸಿ ಪದವಿ ಹೊಂದಿರಬೇಕು. ಎಐಸಿಟಿಇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಯಾವುದೇ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ವಿಭಾಗದಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ವಯೋಮಿತಿ ಏಜ್ ಲಿಮಿಟ್. ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ವಯಸ್ಸನ್ನು ಲೆಕ್ಕಹಾಕಲಾಗುತ್ತದೆ. ಸರ್ಕಾರಿ ಆದೇಶ ಸಂಖ್ಯೆ ಸಿಯಾಸೈ 262 ಸೇನಾನಿ 2025 ದಿನಾಂಕ 29/01/2026 ಪ್ರಕಾರ ಕರ್ನಾಟಕ ನಾಗರಿಕ ಸೇವೆಗಳ ಸಾಮಾನ್ಯ ನೇಮಕಾತಿ ನಿಯಮಗಳು 1977ರ ಅಡಿಯಲ್ಲಿ ಪ್ರಮಾಣಿತ ಗರಿಷ್ಠ ವಯಸ್ಸಿನ ಮಿತಿಗೆ 5 ವರ್ಷಗಳ 1 ಬಾರಿಯ ಸಡಿಲಿಕೆಯನ್ನು ಸೇರಿಸಲಾಗಿದೆ. ವರ್ಗ ಗರಿಷ್ಠ ವಯೋಮಿತಿ ಸಾಮಾನ್ಯ ಅಥವಾ ಅನ್ರಿಸರ್ವ್ಡ್ ಅಭ್ಯರ್ಥಿಗಳು 40 ವರ್ಷ, ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳು 43 ವರ್ಷ, ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳು 45 ವರ್ಷ. ಅಗತ್ಯವಿರುವ ಕನಿಷ್ಠ ವಯಸ್ಸು 18 ವರ್ಷಗಳು. ಅಧಿಕೃತ ಅಧಿಸೂಚನೆಯಲ್ಲಿನ ವಿವರವಾದ ವಿಶ್ರಾಂತಿ ಷರತ್ತುಗಳ ಪ್ರಕಾರ ಸರ್ಕಾರಿ
ಸ್ಥಳೀಯ ಸಂಸ್ಥೆಯ ನೌಕರರು, ಮಾಜಿ ಸೈನಿಕರು, ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಪೂರ್ಣಾವಧಿ ಮೇಲ್ವಿಚಾರಕರು, ಗ್ರಾಮ ಸಮೂಹ ಪರಿಶೀಲಕರ, ಗ್ರಾಮ ಸಮೀಕ್ಷೆ ಮೇಲ್ವಿಚಾರಕರು ಅಭ್ಯರ್ಥಿಗಳು, ವಿಶೇಷ ವೇತನ ಅಭ್ಯರ್ಥಿಗಳು ಮತ್ತು ವಿಧವೆಯರಿಗೆ ಹೆಚ್ಚುವರಿ ವಯೋಮಿತಿ ಸಡಿಲಿಕೆ ಲಭ್ಯವಿದೆ. ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀ. ಶುಲ್ಕವನ್ನು ಆನ್ಲೈನ್ನಲ್ಲಿ ಮಾತ್ರ ಪಾವತಿಸಬೇಕು. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಸಂದರ್ಭಗಳಲ್ಲಿ ಮರುಪಾವತಿಸಲಾಗುವುದಿಲ್ಲ. ವರ್ಗ: ಅರ್ಜಿ ಶುಲ್ಕ ಸಾಮಾನ್ಯ ಹಾಗೂ ಇತರೆ ವರ್ಗಗಳು 2A, 2B, 3A, 3B ರೂಪಾಯಿ 750. ಎಸ್ಸಿ, ಎಸ್ಟಿ, ಪ್ರವರ್ಗ 1, ಮಾಜಿ ಸೈನಿಕರು, ತೃತೀಯ ಲಿಂಗ ಅಭ್ಯರ್ಥಿಗಳು ರೂಪಾಯಿ 500. ವಿಶೇಷ ಚೇತನ PWD. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಹಾಗೂ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಹಿಮಾಸ್ಟರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಆಯ್ಕೆ ಪ್ರಕ್ರಿಯೆ, ಸೆಲೆಕ್ಷನ್ ಪ್ರಾಸೆಸ್. ಸರ್ವೇಯರ್ ಹುದ್ದೆಗೆ ಆಯ್ಕೆಯು ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯ ನಂತರ ಅರ್ಹತಾ ಭಾಷಾ ಪರೀಕ್ಷೆ ಮತ್ತು ಪ್ರೊಬೇಷನರಿ ಇಲಾಖಾ ತರಬೇತಿ ಅವಧಿಯನ್ನು ಆಧರಿಸಿದೆ. 1. ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ, ಕಾಂಪಿಟಿಟಿವ್ ರಿಟನ್ ಎಕ್ಸಾಮಿನೇಷನ್. ಆಫ್ಲೈನ್ OMR ಆಧಾರಿತ ಪರೀಕ್ಷೆ ನಡೆಯಲಿದೆ. ಇದರಲ್ಲಿ 2 ಪತ್ರಿಕೆಗಳು ಇರಲಿವೆ. ಪೇಪರ್ 1 ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್. ಪೇಪರ್ 2 ವಿಷಯಾಧಾರಿತ ಪತ್ರಿಕೆ, ಸ್ಪೆಸಿಫಿಕ್ ಪೇಪರ್. 2. ಕನ್ನಡ ಭಾಷಾ ಪರೀಕ್ಷೆ, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್. SSLC ಮಟ್ಟದವರೆಗೆ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರದ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿರುತ್ತದೆ. ಒಟ್ಟು ಅಂಕಗಳು 150. ಅರ್ಹತೆ ಪಡೆಯಲು ಕನಿಷ್ಠ 50 ಅಂಕಗಳು. ಈ ಪರೀಕ್ಷೆಯ ಅಂಕಗಳನ್ನು ಅಂತಿಮ ಮೆರಿಟ್ ಪಟ್ಟಿಗೆ ಪರಿಗಣಿಸಲಾಗುವುದಿಲ್ಲ. 3. ದಾಖಲೆ ಪರಿಶೀಲನೆ, ಡಾಕ್ಯುಮೆಂಟ್ ವೆರಿಫಿಕೇಷನ್. ಅಭ್ಯರ್ಥಿಗಳ ಮೆರಿಟ್ ಮತ್ತು ವರ್ಗವಾರು ಮೀಸಲಾತಿ ಆಧಾರದ ಮೇಲೆ ದಾಖಲೆ ಪರಿಶೀಲನೆ ನಡೆಸಲಾಗುತ್ತದೆ. 4. ಪ್ರೊಬೇಷನ್ ಮತ್ತು ಇಲಾಖಾ ತರಬೇತಿ, ಪ್ರೊಬೇಷನ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ ಟ್ರೈನಿಂಗ್. ಆಯ್ಕೆಯಾದ ಅಭ್ಯರ್ಥಿಗಳು 2 ವರ್ಷಗಳ ಪ್ರೊಬೇಷನ್ ಅವಧಿಯಲ್ಲಿ ಇರಲಿದ್ದಾರೆ. ಈ ಅವಧಿಯಲ್ಲಿ ಕಡ್ಡಾಯ ತರಬೇತಿ, ಸರ್ವೆ ಟ್ರೈನಿಂಗ್ ಪರೀಕ್ಷೆಯನ್ನು ಉತ್ತೀರ್ಣರಾಗಬೇಕು. ಪರೀಕ್ಷೆಯ ಮಾದರಿ, ಎಕ್ಸಾಮ್ ಪ್ಯಾಟರ್ನ್. ಪೇಪರ್ 1 ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್. ವಿಷಯಗಳು: ಪ್ರಚಲಿತ ಘಟನೆಗಳು, ದೈನಂದಿನ ವಿಜ್ಞಾನ, ಭಾರತೀಯ ಸಂವಿಧಾನದ ಮೂಲಭೂತ ಅಂಶಗಳು, ಕರ್ನಾಟಕ ಮತ್ತು ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭೂಗೋಳ, ರಾಜ್ಯ ಅಥವಾ ಪ್ರಾದೇಶಿಕ ವಿಚಾರಗಳು, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಕರ್ನಾಟಕದ ಆರ್ಥಿಕ ವಿಚಾರಗಳು. ಈ ಪತ್ರಿಕೆಯಲ್ಲಿ ಒಟ್ಟು 100 ಪ್ರಶ್ನೆಗಳು ಇರಲಿದ್ದು 100 ಅಂಕಗಳಿಗೆ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯ ಅವಧಿ 2 ಗಂಟೆಗಳಾಗಿರುತ್ತದೆ. ಪೇಪರ್ 2 ವಿಷಯಾಧಾರಿತ ಪತ್ರಿಕೆ, ಸ್ಪೆಸಿಫಿಕ್ ಪೇಪರ್. ಈ ಪತ್ರಿಕೆಯಲ್ಲಿ ಸರ್ವೇಯರ್ ಹುದ್ದೆಗೆ ಸಂಬಂಧಿಸಿದ ವಿಷಯಗಳ ಪಠ್ಯಕ್ರಮದ ಆಧಾರದ ಮೇಲೆ ಪ್ರಶ್ನೆಗಳು ಕೇಳಲಾಗುತ್ತದೆ. ಪಠ್ಯಕ್ರಮವನ್ನು ಪ್ರತ್ಯೇಕವಾಗಿ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗುತ್ತದೆ. ಈ ಪತ್ರಿಕೆಯಲ್ಲಿ ಒಟ್ಟು 100 ಪ್ರಶ್ನೆಗಳು ಇರಲಿದ್ದು 100 ಅಂಕಗಳಿಗೆ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯ ಅವಧಿ 2 ಗಂಟೆಗಳಾಗಿರುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ, ಹೌ ಟು ಅಪ್ಲೈ. ಅರ್ಹ ಅಭ್ಯರ್ಥಿಗಳು ಆಗಸ್ಟ್ 7, 2026 ಒಳಗೆ ಕೆಳಗಿನ ಹಂತಗಳನ್ನು ಅನುಸರಿಸಿ KEA ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಸ್ಟೆಪ್ 1. ಮೊದಲಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ KEA ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. https://setonline.karnataka.gov.in/KEA. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಹಾಗೂ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಹಿಮಾಸ್ಟರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.